ನಮಸ್ಕಾರ. ಒಂದು ಕಡೆ ಬೇಲ್ ರಿಜೆಕ್ಟು, ಇನ್ನೊಂದು ವರ್ಷ ಬೇಲ್ ಅಪ್ಲಿಕೇಶನ್ ಹಾಕಬೇಡಿ ಅಂತೇಳಿ ಹೇಳಿದಂಥ ಸುಪ್ರೀಂ ಕೋರ್ಟು, ಮತ್ತೊಂದು ಕಡೆಯಲ್ಲಿ ಕಳೆದ 2 ವರ್ಷಗಳಿಂದ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾನೇ ಹೋಗ್ತಿರುವಂತಹ ಜೀವನ, ಇನ್ನೊಂದು ಕಡೆ ಸಾಲು ಸಾಲು ಸಂಕಷ್ಟಗಳು, ಮತ್ತೊಂದು ಕಡೆ ಮುಂದಿನ ಭವಿಷ್ಯ ಹೇಗೆ ಅನ್ನುವಂಥ ಚಿಂತೆ. ಒಂದು ವೇಳೆ ಅಪರಾಧಿ ಅಂತ ಹೇಳಿಬಿಟ್ಟು ತೀರ್ಮಾನ ಆಗಿಬಿಟ್ರೆ ಕತೆ ಹೇಗೆ ಅನ್ನುವಂತಹ ಆಲೋಚನೆ. ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಟೆನ್ಷನ್ನ ನಡುವೆ ಒಂದು ರೀತಿಯಲ್ಲಿ ಮೌನವಾಗಿರಬೇಕೋ, ಗೊಂದಲಮಯವಾಗಿರಬೇಕೋ, ಅಥವಾ ನಾನೇನಾದರೂ ಹೆಚ್ಚು ಕಮ್ಮಿಯನ್ನು ಮಾಡಿಕೊಳ್ಬೇಕೋ, ಹೀಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಸಿಕ್ಕಾಬಟ್ಟೆ ಜರ್ಜರಿತರಾಗಿರುವಂಥ ದರ್ಶನ್ ಪರಿಸ್ಥಿತಿ ಹೇಗಿರಬಹುದು ಅನ್ನೋದನ್ನು ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ದರ್ಶನ್ ಹಾಗೆ ಮಾಡಿಕೊಂಡ್ರಂತೆ, ದರ್ಶನ್ ಹೀಗೆ ಮಾಡ್ಕೊಳ್ಳೋಕ್ಕೆ ನಿರ್ಧಾರ ಮಾಡಿದ್ರಂತೆ, ದರ್ಶನ್ ಆ ರೀತಿ ಮನವಿಯನ್ನು ಮಾಡಿದ್ರಂತೆ, ಈ ರೀತಿ ಮನವಿ ಮಾಡಿದ್ರಂತೆ ಅನ್ನುವಂತಹ ಅಂತೆಕಂತೆಗಳಿಗೇನೂ ಕೂಡ ಕೊರತೆ ಇಲ್ಲ. ಅದರಲ್ಲಿ ಎಷ್ಟು ನಿಜ, ಎಷ್ಟು ಸುಳ್ಳು, ಯಾವುದು ಕಪೋಲ ಕಲ್ಪಿತ ಯಾರಿಗೂ ಕೂಡ ಗೊತ್ತಿರಲ್ಲ. ಸುಮ್ಮನೆ ಏನೋ ಒಂದು ಕೆಲವೊಂದಷ್ಟು ಸುದ್ದಿ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸ್ಕೊಂಡು ಹೋಗ್ತಾನೆ ಇದ್ದಾವೆ. ಆದರೆ ಈಗ ಅಸಲಿ ವಿಚಾರ ಏನು ಅಂತ ಹೇಳಿದ್ರೆ, ದರ್ಶನ್ ಅವರನ್ನು ಸಂತೈಸಬೇಕು, ಅವರಿಗೆ ಸ್ವಲ್ಪನಾದರೂ ಕೂಡ ಮಾನಸಿಕ ನೆಮ್ಮದಿಯನ್ನು ಕೊಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಒಂದು ಕಡೆ ಆ್ಯನಿವರ್ಸರಿ, ಮತ್ತೊಂದು ಕಡೆ ಅವರ ಭೇಟಿ, ಇದಕ್ಕೋಸ್ಕರ ಒಂದು ವಿಶೇಷ ಮನವಿಯನ್ನು ಸಲ್ಲಿಸಿದರು. ಒಂದು 30 ನಿಮಿಷ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಕೊಟ್ಟರು. ಕೊಟ್ಟ ಬಳಿಕ ಏನಾಯಿತು ಅನ್ನುವಂಥದ್ದು ಮತ್ತು ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ನಡುವೆ ನಡೆದಂಥ ಮಾತುಕತೆಗಳು, ನಂತರ ಹೊರಗಡೆ ಬಂದ ಬಳಿಕ ವಿಜಯಲಕ್ಷ್ಮಿ ಹೇಳಿದ್ದೇನು, ಈ ಎಲ್ಲ ವಿಚಾರಗಳ ಬಗ್ಗೆ ಭಾರಿ ಕುತೂಹಲಗಳು ಮನೆ ಮಾಡಿದ್ದಾವೆ ಸಹಜವಾಗಿ ದರ್ಶನ್ ಅವರ ಅಭಿಮಾನಿಗಳಲ್ಲಿ. ಅದರ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ನಿರಾಕರಣೆ ಮಾಡಿದಂಥ ಬೆನ್ನಲ್ಲೇ ದರ್ಶನ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಹೀಗಾಗಿ ದರ್ಶನ್ ಇನ್ನೂ ಕೂಡ 1 ವರ್ಷಗಳ ಕಾಲ ಜೈಲಿನಲ್ಲಿ ಸಾಮಾನ್ಯ ಕೈದಿಗಳಂತೆ ಇರಬೇಕಾದಂತಹ ಸಂದಿಗ್ಧತೆ ಎದುರಾಗಿದೆ. ಈ ಮಧ್ಯೆ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಅವರ ಪತ್ನಿ ದರ್ಶನ್ ಪತ್ನಿ ಮತ್ತು ಪುತ್ರ ವಿನೀಶ್ ಭೇಟಿಯಾಗಿದ್ದರು. ದರ್ಶನನ್ನು ಬಹಳ ದಿನಗಳ ನಂತರ ಪತ್ನಿ ಮತ್ತು ಒಂದು ಮಗ ಹತ್ತಿರದಿಂದ ನೋಡುವಂಥ ಅವಕಾಶವನ್ನು ವಿಶೇಷವಾಗಿ ಈ ಜೈಲಿನ ಅಧಿಕಾರಿಗಳು ತಂದುಕೊಟ್ಟಿದ್ದರು. ದರ್ಶನ್ ಕೊಂಚ ಭಾವುಕರಾಗಿದ್ದರು. ನೀವೇನು ಬೇಜಾರಾಗಬೇಡಿ, ಧೈರ್ಯವಾಗಿರಿ, ನಾನು ಇಲ್ಲಿ ಆರಾಮಾಗಿದ್ದೀನಿ, ನಿಮ್ಮಿಬ್ಬರನ್ನು ಇಷ್ಟು ಹತ್ತಿರದಿಂದ ಮಾತನಾಡಿಸಿ ಮನಸ್ಸು ಹಗುರವಾಗಿದೆ, ಹೇಗೋ ಇಷ್ಟು ದಿನಗಳು ಕಳೆದದ್ದಾಗಿದೆ, ಮುಂದೆ ಕೂಡ ಭಗವಂತ ಇದ್ದಾನೆ ಅಂತ ಹೇಳಿಬಿಟ್ಟು ದರ್ಶನ್ ಕುಟುಂಬಕ್ಕೆ ಧೈರ್ಯವನ್ನು ತುಂಬಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಂದರೆ ಸಹಜವಾಗಿ ಈಗ ಅಲೋಕ್ ಕುಮಾರ್ ಅವರನ್ನು ಭೇಟಿ ಮಾಡಿ ಒಂದು ಅರ್ಧ ಗಂಟೆ ನಮಗೆ ಆ್ಯನಿವರ್ಸರಿ ಪ್ರಯುಕ್ತ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡಿ ಅಂತೇಳಿ ಕೇಳಿದಂಥ ಕಾರಣಕ್ಕೋಸ್ಕರ ಸ್ವಲ್ಪ ಹತ್ತಿರದಿಂದನೇ ದರ್ಶನ್ ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಯಾರನ್ನ, ವಿಜಯಲಕ್ಷ್ಮಿನ ಮತ್ತು ಮಗನ ಇಬ್ಬರನ್ನ ಮಾತ್ರ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ನೋಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ದರ್ಶನ್ಗೆ ಇನ್ನಿಲ್ಲದಂಥ ಖುಷಿ ಜೊತೆಗೆ ಒಂದು ಸಮಾಧಾನ. ಬಟ್ ದರ್ಶನ್ ಅದನ್ನು ವ್ಯಕ್ತಪಡಿಸೋದು ಡೌಟು. ಅವರು ಸಾಮಾನ್ಯವಾಗಿ ಅವುಗಳನ್ನು ಯಾವುದನ್ನು ಕೂಡ ವ್ಯಕ್ತಪಡಿಸೋದಿಲ್ಲ. ಎಲ್ಲೂ ಕೂಡ ಹಾಗೆ ಜಸ್ಟ್ ಒಂದು ಸ್ಮೈಲ್ ಮಾಡಿದ್ದಾರೆ, ಜೊತೆಗೆ ಧೈರ್ಯ ತುಂಬಿದ್ದಾರೆ. ಮನಸ್ಸಿನಲ್ಲಿದ್ದಂತಹ ಕಣ್ಣೀರು, ಬೇಜಾರು ಎಲ್ಲವನ್ನೂ ಕೂಡ ಅದುಮಿಟ್ಕೊಂಡು ಇವರು ಪತ್ನಿಯ ಜೊತೆಗೆ ಪುತ್ರನ ಜೊತೆಗೆ ಮಾತನಾಡಿದ್ದಾರೆ. ಅರ್ಧ ಗಂಟೆಗಳ ಕಾಲ ಈ ಸಂದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಕುಟುಂಬದ ಜೊತೆಗೆ ಮಾತನಾಡಿದಂಥ ಬಳಿಕ ದರ್ಶನ್ ಮನಸ್ಸು ಸ್ವಲ್ಪ ಇಳಿದಿದೆ, ಭಾರ ಕಡಿಮೆ ಆಗಿದೆ. ಹಾಗಾಗಿ ಪತ್ನಿ ಮತ್ತು ಮಗನ ಜೊತೆಗೆ ಮಾತನಾಡಿದ ಬಳಿಕ ಎಷ್ಟೋ ರಿಲ್ಯಾಕ್ಸ್ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಜೈಲಿನಲ್ಲಿ ಹೆಂಡತಿ ಮಗನನ್ನು ತಬ್ಬಿಕೊಂಡು ಕಣ್ಣೀರನ್ನು ಇಟ್ಟಿದ್ದಾರೆ ದರ್ಶನ್. ಮನಸ್ಸಿನ ಭಾರವನ್ನು ಇಳಿಸ್ಕೊಂಡಿದ್ದಾರೆ. ಪತ್ನಿ ಮತ್ತು ಮಗ ಇಬ್ಬರಿಗೂ ಕೂಡ ಧೈರ್ಯವನ್ನು ಹೇಳಿದ್ದಾರೆ. ನೀವೇನು ಬೇಜಾರಾಗಬೇಡಿ, ಧೈರ್ಯವಾಗಿರಿ, ನಾನಿಲ್ಲಿ ಆರಾಮಾಗಿದ್ದೀನಿ ಅಂತೇಳ್ಬಿಟ್ಟು ಹೆಂಡತಿ ಮಗನಿಗೆ ಧೈರ್ಯವನ್ನು ತುಂಬಿದ್ದಾರೆ. ಇನ್ನು ವಿಶೇಷ ಸಂದರ್ಶನಕ್ಕೆ ಅವಕಾಶ ಕೊಟ್ಟಿರೋದು ಸಮಾಧಾನ ಕೊಟ್ಟಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರಂತೆ. ಇಷ್ಟು ಮಾತ್ರವಲ್ಲ, ಜೈಲಿನಲ್ಲಿದ್ದರೂ ಕೂಡ ಪತ್ನಿ ಹಾಗೂ ಪುತ್ರನ ಕಣ್ಣೀರನ್ನು ಒರೆಸಿದಂಥ ದರ್ಶನ್ ನಿಮ್ಮಿಬ್ಬರನ್ನು ಹತ್ತಿರದಿಂದ ನೋಡಿರೋದ್ರಿಂದ ನಾನು ಇನ್ನಷ್ಟು ನಿರಾಳವಾಗಿ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ಬಳಿಕ ಕುಟುಂಬದ ಕುರಿತು ಕೂಡ ಚರ್ಚೆಯನ್ನು ಮಾಡ್ತಾರೆ. ಅಂದರೆ ದಿನಕರ್ ಹೇಗಿದ್ದಾರೆ, ಅಮ್ಮ ಹೇಗಿದ್ದಾರೆ, ಆಮೇಲೆ ಅಕ್ಕನ ಫ್ಯಾಮಿಲಿ ಎಲ್ಲ ಹೇಗಿದೆ, ಯಾರ್ಯಾರು ಹೇಗಿದ್ದಾರೆ ಎಲ್ಲವನ್ನು ಕೂಡ ಕೇಳಿದ್ದಾರೆ. ಇನ್ನು ಸಹಜವಾಗಿ ಜಾಮೀನಿನ ನಿರೀಕ್ಷೆಯಲ್ಲಿದ್ದಂಥ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಬೇಲ್ ರಿಜೆಕ್ಟ್ ಮಾಡಿದ್ದು ಬೇಸರವನ್ನು ತರಿಸಿದೆ. ಹೀಗಾಗಿ ವಿಜಯಲಕ್ಷ್ಮಿ ಬಳಿ ಸುಪ್ರೀಂ ಕೋರ್ಟ್ ಬೇಲ್ ರಿಜೆಕ್ಟ್ ಆಗಿದ್ದು ಯಾಕೆ ಅನ್ನುವಂತಹ ಅಸಮಾಧಾನವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಹೊರಗಡೆ ಹಾಕಿದ್ದಾರೆ. ಇರಲಿ ಪರವಾಗಿಲ್ಲ ಅಂತಲೂ ಕೂಡ ಅವರೇ ನಂತರ ಸಮಾಧಾನವನ್ನು ಮಾಡಿದ್ದಾರೆ. ಮೊದಲು ಹೈಕೋರ್ಟಿಗೆ ಬೇಲ್ ಅರ್ಜಿ ಹಾಕಿದರೆ ಒಂದು ವೇಳೆ ಅವಕಾಶ ಇರ್ತಿತ್ತೇನೋ, ಇರಲಿ ಬಿಡು ಏನು ಮಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಅವರಿಗೆ ಅವರೇ ಸಮಾಧಾನವನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕೇನೋ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತಲೂ ಕೂಡ ಬೇಸರವನ್ನು ಹೊರಗಡೆ ಹಾಕಿದ್ದಾರೆ.
ಬಳಿಕ ಹೆಂಡತಿ ತಂದಿದ್ದಂಥ ಡ್ರೈ ಫ್ರೂಟ್ಸು ಹಾಗೂ ಹಣ್ಣುಗಳನ್ನು ಪಡೆದಂಥ ದರ್ಶನ್ ಕೊನೆಯಲ್ಲಿ ಹೆಂಡತಿ ಮಗನನ್ನು ಪ್ರೀತಿಯಿಂದ ಮಾತನಾಡಿಸಿ ಕಳಿಸಿಕೊಟ್ಟಿದ್ದಾರೆ ಎಂದು ಕೂಡ ಗೊತ್ತಾಗಿದೆ. ಜೊತೆಗೆ ಮಗನಿಗೂ ಕೂಡ ಕೆಲವೊಂದಷ್ಟು ಬುದ್ಧಿ ಮಾತುಗಳನ್ನು ಹೇಳಿ ಕಳಿಸಿದ್ದಾರೆ. ಹೇಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲವನ್ನು ಕೂಡ ಹೇಳಿ ಕಳಿಸಿದ್ದಾರೆ. ಇನ್ನು ವಕೀಲರ ಜೊತೆಗೂ ಕೂಡ ನಿರಂತರವಾದಂತಹ ಟಚ್ನಲ್ಲಿ ಇರಿ, ಏನಾಗ್ತಿದೆ ಏನೋ ಅನ್ನೋಂಥ ಅಪ್ಡೇಟ್ಸ್ನನ್ನು ತೆಗೆದುಕೊಳ್ತಾ ಇರಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗೆಯೇ ನಮಗೂ ಕೂಡ ಇಲ್ಲಿ ಏನು ಪ್ರಮುಖವಾಗಿ ಇದ್ದಿದ್ದೇನು, ದರ್ಶನ್ ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋಂಥ ಭಯ ಕುಟುಂಬದವ್ರಿಗೂ ಕೂಡ ಇತ್ತು. ಅದ್ರ ಬಗ್ಗೆಯೂ ಕೂಡ ವಿಜಯಲಕ್ಷ್ಮಿ ಅವರು ಹೇಳ್ತಾರೆ, ಹೀಗೇನೋ ಸುದ್ದಿಗಳು ಬರ್ತಿತ್ತು ನಿಮ್ಮ ಬಗ್ಗೆ ಅಂತೇಳಿ. ಇಲ್ಲ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ, ಅದೆಲ್ಲದೂ ಕೂಡ ಬರ್ತದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿ ಸಮಾಧಾನ ಮಾಡಿ ಹೊರಗಡೆ ಕಳಿಸಿದ್ದಾರೆ. ಇನ್ನು ಯಾವಾಗ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನು ಭೇಟಿ ಮಾಡಿ ಹೊರಗಡೆ ಬಂದರು, ಸಹಜವಾಗಿ ಅಭಿಮಾನಿಗಳು ಕೂಡ ಸೇರಿದರು. ಅಭಿಮಾನಿಗಳನ್ನು ಕೂಡ ತುಂಬ ಖುಷಿಯಾಗಿ ವಿಜಯಲಕ್ಷ್ಮಿ ಅವರು ಮಾತನಾಡಿಸಿದ್ದಾರೆ. ಕಾರಾಗೃಹ ಕೇಂದ್ರ ಸಮೀಪದಲ್ಲೇ ಅಭಿಮಾನಿಗಳ ದೊಡ್ಡ ದಂಡೆ ಸೇರಿತ್ತು. ಹೊರಗಡೆ ಬಂದ ಬಳಿಕ ಅಂದರೆ ದರ್ಶನ್ ಅವರನ್ನು ಮೀಟ್ ಮಾಡಿ ವಿಜಯಲಕ್ಷ್ಮಿ ಮತ್ತು ವಿನೀಶು ಹೊರಗಡೆ ಬಂದ ಬಳಿಕ ಕಾರ್ನಲ್ಲಿ ವಾಪಸ್ ಮನೆಗೆ ಮರಳ್ತಾಯಿದ್ರು. ಆ ಸಂದರ್ಭದಲ್ಲಿ ಬಂದಂತಹ ಅಭಿಮಾನಿಯನ್ನು ವಿಜಯಲಕ್ಷ್ಮಿ ಅವರು ಮಾತನಾಡಿಸ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ಗಾಗಿ ತಂದಿದ್ದಂತಹ ಉಡುಗೊರೆ, ಅಂದರೆ ಇವರಿಬ್ಬರು ದಂಪತಿಗೆ ತಂದಿದ್ದಂಥ ಉಡುಗೊರೆಯನ್ನು ಗಿಫ್ಟ್ ಕೊಡ್ತಾರೆ. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯವರು ಯಾರೂ ಬೇಸರ ಮಾಡ್ಕೊಳ್ಬೇಡಿ, ಧೈರ್ಯವಾಗಿರಿ, ನಿಮ್ಮ ಡಿ ಬಾಸ್ ಖಂಡಿತವಾಗಿಯೂ ಬೇಗ ಜೈಲಿನಿಂದ ಹೊರಗಡೆ ಬರ್ತಾರೆ ಅಂತಲೂ ಕೂಡ ಭರವಸೆಯನ್ನು ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಇದು ಒಂದು ರೀತಿಯಲ್ಲಿ ಅಭಿಮಾನಿಗಳಿಗೆ ಒಂದು ದೊಡ್ಡ ಯುದ್ಧವೇ ಗೆದ್ದಂತಹ ಖುಷಿಯಾಗಿದೆ. ಸಹಜವಾಗಿ ಇಂಥದ್ದೊಂದು ಮಾತುಗಳು ಕೇಳಿ ಬಂತು ಅಂತ ಹೇಳಿದ್ರೆ ಅವರು ಕೂಡ ಇನ್ನಷ್ಟು ಗಟ್ಟಿಯಾಗ್ತಾರೆ. ಆ ವಿಚಾರದಲ್ಲಿ ಈ ವಿಜಯಲಕ್ಷ್ಮಿ ತೆಗೆದುಕೊಂಡಂಥ ಸ್ಟ್ಯಾಂಡ್ ಎಲ್ಲದೂ ಕೂಡ ಎಲ್ಲರೂ ಕೂಡ ಖುಷಿ ಪಡುವಂಥದ್ದೇ. ಆದರೆ ಒಬ್ಬ ಹೆಂಡತಿಯಾಗಿ ಇಂಥ ಸಂದರ್ಭದಲ್ಲಿ ಗಂಡನಿಗೆ ಬೆನ್ನೆಲುಬಾಗಿ ನಿಂತಿರೋದಿದೆಯಲ್ಲ, ಅದಕ್ಕೆ ವಿಜಯಲಕ್ಷ್ಮಿ ಅವರಿಗೆ ಸಲ್ಯೂಟನ್ನು ಹೊಡಿಲೇಬೇಕು. ಜೊತೆಗೆ ದರ್ಶನ್ ಅವ್ರಿಗೂ ಕೂಡ ಈ ಪ್ರಕರಣದಲ್ಲಿ ಯಾರು ಆರೋಪಿ ಅಲ್ಲ, ಇದೆಲ್ಲವೂ ಕೂಡ ಇನ್ನೂ ಕೂಡ 1 ವರ್ಷದೊಳಗಡೆ ತೀರ್ಮಾನ ಆದರೂ ಕೂಡ ಆಗಬಹುದು, ಆಗದೇನೂ ಕೂಡ ಇರ್ಬೋದು. ಬಟ್ಟು ಎಲ್ಲ ಬೆಳವಣಿಗೆಗಳೇನಿದ್ದಾವೆ ಇದು ದರ್ಶನ್ ಮೇಲೆ ಭಾರಿ ಪರಿಣಾಮವನ್ನು ಬೀರ್ತಿದೆ ಅನ್ನೋದು ಮಾತ್ರ 100% ಸತ್ಯ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಅವರ ಮತ್ತು ವಿಜಯಲಕ್ಷ್ಮಿ ಅವರ ಭೇಟಿ ಮತ್ತು ಇದರ ಮುಂದಿನ ಪರಿಣಾಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.